ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಾನವನ ಜೀವಿತದಲ್ಲಿ ಬಹು ಮುಖ್ಯವಾಗಿರತಕ್ಕಂಥದ್ದು ಅಂತಃಕರಣ ಅಂತ ಕರಿತೀವಿ. ಅಂತಃಕರಣ, ಈ ಅಂತಃಕರಣ ಅಂತಕ್ಕಂಥದ್ದು ಐದು ಅಂತಃಕರಣಗಳು. ಈ 5 ಅಂತಃಕರಣಗಳು ಯಾವುದು ಅಂದರೆ, ಒಂದು ಜ್ಞಾನ, 2 ಮನಸ್ಸು, 3 ಬುದ್ಧಿ, 4 ಅಹಂಕಾರ, 5 ಚಿತ್ತ. ಈ ಜ್ಞಾನ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಂತಕ್ಕಂಥದ್ದು 5 ಅಂತಃಕರಣ ಅಂತ ಕರಿತೀವಿ. ಇದರಲ್ಲಿ ಮೊದಲನೇದು ಜ್ಞಾನ ಅಂತ ತಗೊಂಡ್ರೆ, ಈ ಜ್ಞಾನದ ಕೆಲಸ ಏನು ಅಂದರೆ ಅರಿಯುವುದು ಅಂತ. ಯಾವುದೇ ವಿಚಾರವನ್ನು ಅರಿತುಕೊಳ್ಳತಕ್ಕಂಥದ್ದು ಅರಿಯುವುದು. ಆನಂತರ ಜ್ಞಾನ ಆದಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮನಸ್ಸು ಅಂತ. ಈ ಮನಸ್ಸಿನ ಕೆಲಸ ಏನು ಅಂತಂದರೆ, ಯಾವುದಾದರೂ ಒಂದನ್ನು ನೆನೆಸಿ ಅದನ್ನು ವಿಚಾರಣೆ ಮಾಡೋದು ಮನಸ್ಸಿನ ಕೆಲಸ. ಜ್ಞಾನದ ಕೆಲಸ ಅರಿತದೆ ಅಷ್ಟೇ, ಅರಿತುಕೊಳ್ಳೋದು. ಜ್ಞಾನದ ಕೆಲಸ ಅರಿಯುವುದು. ಮನಸ್ಸಿನ ಕೆಲಸ ಯಾವುದಾದ್ರೂ ಒಂದು ವಿಚಾರವನ್ನು ನೆನೆಸಿಕೊಂಡು ಅದನ್ನು ವಿಚಾರ ಮಾಡ್ತಕ್ಕಂಥದ್ದು ಈ ಮನಸ್ಸಿನ ಕೆಲಸ. ಇನ್ನು ಬುದ್ಧಿ ಇದೆ. ಬುದ್ಧಿ ಅಂತಕ್ಕಂಥದ್ದು ಎಲ್ಲವನ್ನು ವಿಚಾರಣೆ ಮಾಡುವುದು ಇದರ ಕೆಲಸ. ವಿಚಾರಣೆ ಬುದ್ಧಿ ಕೆಲಸ. ಇನ್ನು ಅಹಂಕಾರದ ಕೆಲಸ ಏನಂತ ಕರೀತಾರೆ. ಇದು ಯಾವುದೇ ಒಂದು ವಿಚಾರವನ್ನು ಮೇಲೆಬ್ಬಿಸುವುದು ಅಂತ ಕರೀತಾರೆ. ಅಹಂಕಾರ ಅದನ್ನು ಮೇಲೆತ್ತೋದು. ನಾನು ಮಾಡ್ತೀನಿ, ನನಗಾಗತ್ತೆ, ಅಥವಾ ಅದನ್ನು ಮೇಲೆ ಎತ್ತುವಂಥ ಕೆಲಸವನ್ನು ಅಹಂಕಾರ ಮಾಡುತ್ತೆ. ಅಹಂಕಾರವು ಕೂಡ ಬಹಳ ಇಂಪಾರ್ಟೆಂಟು. ಆನಂತರ ಕೊನೆಯದು ಚಿತ್ತ ಅಂತಿರುತ್ತೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಚಿತ್ತ. ಈ ಚಿತ್ತದ ಕೆಲಸ ಏನು ಅಂದರೆ ತೀರ್ಮಾನ ಮಾಡ್ತಕ್ಕಂಥದ್ದು. ತೀರ್ಮಾನ. ಈ 5 ಪಂಚಕರಣಗಳು, ಅಜ್ಞಾನ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಇವು ಮಾನವನ ಜೀವಿತಾವಧಿಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗಿದ್ರೆ ಈ ಜ್ಞಾನ ಎಲ್ಲಿರುತ್ತೆ ಅಂದರೆ, ಚಕ್ಷು ಅಂದರೆ ಕಣ್ಣಿನ ಸ್ಥಾನದಲ್ಲಿರ್ತದೆ. ಚಕ್ಷಲ್ಲಿರ್ತದೆ ಕಣ್ಣು. ಇನ್ನು ಮನಸ್ಸು ಎಲ್ಲಿರುತ್ತೆ ಅಂದರೆ, ಈ ಮನಸ್ಸು ಅಂತಕ್ಕಂಥದ್ದು ಕಂಠದ ಸ್ಥಾನದಲ್ಲಿರುತ್ತೆ. ಕಂಠದ ಹತ್ರ ಇರುತ್ತೆ ಮನಸ್ಸು. ಇನ್ನು ಬುದ್ಧಿಯಲ್ಲಿರುತ್ತೆ. ಅದರ ಜಾಗ ಯಾವುದು ಅಂದರೆ ಮುಖದ ಹತ್ತಿರ ಅದರ ಸ್ಥಾನ ಬುದ್ಧಿ. ಇನ್ನು ಅಹಂಕಾರ ಎಲ್ಲಿರುತ್ತೆ ಅಂದರೆ ಹೃದಯದ ಹತ್ತಿರ ಅಹಂಕಾರ ಇರುತ್ತೆ. ಇನ್ನು ಚಿತ್ತ, ಇದು ಬಹಳ ಇಂಪಾರ್ಟೆಂಟು. ಇದು ನಾಭಿಸ್ಥಾನದಲ್ಲಿ ಇರುತ್ತೆ. ಹೀಗೆ ಪಂಚ ಅಂತಃಕರಣಗಳು ಅಂತ ಕರಿತೀವಿ. ಪಂಚ ಅಂತಃಕರಣಗಳು. ಈ ಪಂಚ ಅಂತಃಕರಣ ಗೊತ್ತಾದರೆ ಮಾತ್ರ ಚಿತ್ತ, ಅಹಂಕಾರ, ಬುದ್ಧಿ, ಮನಸ್ಸು, ಜ್ಞಾನ ಇವು ಮತ್ತು ಇವುಗಳ ಕೆಲಸ ನಮಗೆ ಗೊತ್ತಾಗ್ತದೆ. ಹಾಗಿದ್ರೆ ಈ ಜ್ಞಾನಕ್ಕೆ ನಮ್ಮ ಪಡಿಬೇಕಾದ್ರೆ ಯಾವ ದೇವತೆಯನ್ನು ಆರಾಧನೆ ಮಾಡಿದ್ರೆ ನಮಗೆ ಜ್ಞಾನ ಹೆಚ್ಚಾಗ್ತದೆ ಅಂತಂದರೆ, ಕ್ಷೇತ್ರಜ್ಞನನ್ನು ಎಲ್ಲೆಲ್ಲಿ ನಾವು ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ಕ್ಷೇತ್ರಪಾಲಕರು ಇರ್ತಾರೋ ಅವರ ಆರಾಧನೆ ಮಾಡುವುದರಿಂದ ನಮಗೆ ಜ್ಞಾನ ಹೆಚ್ಚಾಗ್ತದೆ. ಇನ್ನು ಮನಸ್ಸನ್ನು ನಾವು ಹೆಚ್ಚು ಲವಲವಿಕೆಗಿಟ್ಟುಕೊಂಡು ಯಾವುದಾದ್ರೂ ಒಂದು ನೆನೆಸಿ ಒಳ್ಳೆಯದನ್ನು ನೆನೆಸಿಕೊಂಡು ಒಳ್ಳೆಯದ ಬಗ್ಗೆ ವಿಚಾರ ಮಾಡಬೇಕಾದ್ರೆ ಮನಸ್ಸು ಮುಖ್ಯ. ಅದಕ್ಕೆ ಚಂದ್ರನನ್ನು ಆರಾಧನೆ ಮಾಡಬೇಕು. ಚಂದ್ರ ಗ್ರಹದ ಆರಾಧನೆ ಆಗಬೇಕು, ಅಥವಾ ದುರ್ಗಾದೇವಿಯ ಆರತಿ ಆಗಬೇಕು.
ಅಥವಾ ಬಾಲಕೃಷ್ಣನ ಆರಾಧನೆ ಆಗಬೇಕು. ಬಾಲಕೃಷ್ಣ, ದುರ್ಗಾ, ಚಂದ್ರಗ್ರಹದ ಆರಾಧನೆಯಿಂದ ಮನಸ್ಸಿನ ಒಂದು ಶಕ್ತಿ ಹೆಚ್ಚಾಗ್ತದೆ. ಇನ್ನು ಬುದ್ಧಿ, ಈ ಬುದ್ಧಿ ಅಂದಾಗ ಬ್ರಹ್ಮನ ಆರಾಧನೆ ಮಾಡುವುದರಿಂದ ನಮಗೆ ಬುದ್ಧಿಮಟ್ಟ ಹೆಚ್ಚಾಗ್ತದೆ. ಇನ್ನು ಅಹಂಕಾರ, ಈ ಅಹಂಕಾರದ ವಿಚಾರವನ್ನು ಬರೀಬೇಕಾದ್ರೆ ಅದು ರುದ್ರದೇವರನ್ನು ಆರಾಧನೆ ಮಾಡಬೇಕು. ರುದ್ರ. ಇನ್ನು ಕೊನೆಯದು ಚಿತ್ತ ಅಂತ ಕರಿತೀವಿ. ಈ ಚಿತ್ತವನ್ನು ವಿಷ್ಣು ಸಹಸ್ರನಾಮವನ್ನು ವಿಷ್ಣುವಿನ ಆರಾಧನೆಯಿಂದ, ವಿಷ್ಣು ಸಹಸ್ರನಾಮದಿಂದ ನಾವು ಈ ಚಿತ್ತ ಅಥವಾ ತೀರ್ಮಾನ ಅಂತ ಏನು ಹೇಳ್ತೇವೋ ಸರಿಯಾದ ತೀರ್ಮಾನ ತಗೋಬೇಕಾದ್ರೆ ವಿಷ್ಣು ಸಹಸ್ರನಾಮವನ್ನು ಕೇಳಬೇಕು, ವಿಷ್ಣು ಸಹಸ್ರನಾಮವನ್ನು ಹೇಳಬೇಕು. ಆವಾಗ ಚಿತ್ತ ಅಂತಕ್ಕಂಥದ್ದು ನಮ್ಮ ಹಿಡಿತಕ್ಕೆ ಬರುತ್ತೆ. ಚಿತ್ತವು ತೀರ್ಮಾನವನ್ನು ಕೊಡುತ್ತೆ. ಹಾಗಾಗಿ ಪಂಚ ಅಂತಃಕರಣಗಳು, ಅವುಗಳ ಕೆಲಸ, ಅವುಗಳ ಸ್ಥಾನ, ಅವುಗಳ ದೇವತೆಯನ್ನು ಅರಿತುಕೊಂಡು ನಾವು ಪಾಲನೆ ಮಾಡಿದ್ದೆ ಆದರೆ ನಮ್ಮನ್ನು ಸ್ವಸ್ಥರು ಅಂತ ಕರೀತಾರೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಕೂಡ ಸ್ವಸ್ಥರಾಗಿ ಬಾಳೋಣ ಅಂಥೇಳಿ ಆ ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಂ ವಿಷ್ಣುದೇವಾಯ ನಮಃ. ಓಂ ನಮೋ ನಮಃ.